ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ವಜರ್ಸಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನಗಳಾದಮೇಲೆ ನಾವು ಮತ್ತೆ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ, ನಿನ್ನೆ. ಸೊ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಸೊ ಈ ದಿನದ ಅಂಗವಾಗಿ ನೀವೆಲ್ಲ ಒಂದು ಗಿಡ ನೆಡಿ. ನಿನ್ನೆ ಇಟ್ಟಿಲ್ಲ ಅಂದರೆ ಇವತ್ತು ಇಡಿ ನೀವು. ಆ್ಯಕ್ಚುಲಿ ನಾವು ಪರಿಸರ ಉಳಿಸ್ಬೇಕು, ಪರಿಸರನ ಬೆಳೆಸಬೇಕು. ಯಾಕಂದರೆ ಹಸಿರೇ ನಮ್ಮ ಉಸಿರು. ಸೊ ಈಗ ನಾನು ನಮ್ಮ ಮನೆಯಲ್ಲಿ ಒಂದು ಪ್ಲ್ಯಾಂಟ್ ಪಕ್ಕದಲ್ಲಿದ್ದೀನಿ. ನಾವು ಇವತ್ತು ಆ್ಯಕ್ಚುಲಿ ವಿಶ್ವ ಪರಿಸರ ದಿನಾಚರಣೆ. ನಮಗೆ ನಾಳೆ ಅಪ್ಲೋಡ್ ಮಾಡ್ತಿರ್ಬೋದು ನಮ್ಮ ವೀಡಿಯೋ. ಇವತ್ತು ನಾವು ಹೋಗಿ ಶ್ವೇತನ ಮಾತು ಕೇಳಿ ಒಂದಿಷ್ಟು ಪ್ಲ್ಯಾಂಟ್ಸ್ನ ನಾವು ತಗೊಂಬಂದಿದ್ದೀವಿ. ನಮ್ಮ ಮನೆಯಲ್ಲಿ ಹಾಲಲ್ಲಿ ಪ್ಲ್ಯಾಂಟೇಷನ್ ನಡೀತಾ ಇದೆ. ಸೊ ತೋರಿಸ್ತೀನಿ ಬನ್ನಿ. ಹಾಯ್ ಶ್ವೇತಾ. ಹಾಯ್. ಏನು ಮಾಡಕತ್ತಿ? ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಹೌದು, ಪ್ಲ್ಯಾಂಟ್ ಕಟ್ ಮಾಡ್ತಿದ್ದೀನಿ. ಅಲ್ಲಲ್ಲಿ ಸ್ವಲ್ಪ ಒಣಗೋದಂಗೆ ಆಗೈತೆ ನೋಡಿ. ಯಾವ ಪ್ಲ್ಯಾಂಟ್ ಅದು? ಇದು ಪಾಮ. ಯಾವ ತಗೊಂಬಂದು ಏನು ಪರಿಸ್ಥಿತಿ ಏನು? ಒಂದು ನಿಮಿಷ ನೋಡ್ರಿ. ಪ್ಲಾಸ್ಟಿಕ್ ಕವರ್ ಹಾಕಿ ನೋಡ್ರಿ ಗಿಡಗಳು. ಅಯ್ಯೋ ಇಲ್ಲಿ ನೋಡಿ, ಇದು ಒಂದು ಚೀಲ ಮಣ್ಣಿದು. ಚೀಲ ಮಣ್ಣು, ಅಲ್ಲೊಂದು ಪಾಟು ನೋಡ್ರಿ. ಸೊ ಬನ್ನಿ ಇವತ್ತು ಏನೇನು ಮಾಡ್ತಾರೆ ಅಂತೆಲ್ಲ ಹಾಕಿ ಬಾಯ್ಲೆ ಕೇಳೋಣ. ಎಸ್. ಸೊ ಏನು ಮಾಡ್ತಾ ಇದ್ದೀವಿ ಇವಾಗ? ಸೊ ಇದು ಮಣ್ಣು ತಂದಿವಿ. ಇದನ್ನ ಆ್ಯಕ್ಚುಲಿ ರಿಪೋರ್ಟ್ ಮಾಡಬೇಕಿತ್ತು, ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ತಂದಿದ್ದು ಪ್ಲ್ಯಾಂಟ್ಸ್ ಇವು. ಏನು ಪ್ಲ್ಯಾಂಟ್ ಅದು? ಇದು ಆಂಥೋರಿಯಂ. ಓಕೆ. ಅವ್ರು ಹೇಳೋದು ಒಂದು 6 months ಬಿಟ್ಟು ರಿಪೋರ್ಟ್ ಮಾಡಿರಿ ಅಂತ. ಸೊ ಹಂಗಾಗಿ ಇವತ್ತು ಕಾಲ ಕೂಡಿ ಬಂದಿತ್ತು ಅದಕ್ಕೆ. ಸೊ ಮಾಡೋಣ ಅಂತ ಮಾಡ್ತಿದ್ದೀನಿ. ಇದು ಮಣ್ಣು ಅಲ್ಲೇ ತಗೊಂಡಿದ್ದಾ? ಹೌದು, ಇದು ಅಲ್ಲೇ ತಂದಿದ್ದು. ಸೂಪರ್. ಸೊ ಇದು ವರ್ಮಿ ಕಂಪೋಸ್ಟ್ ಅಂತ. ಓಕೆ. ಆ್ಯಂಡ್ ಇದು ತರಿಸಿದ್ದು? ಇದ್ರ ಕೆಲಸ ಬಂದ್ಬಿಟ್ಟು ಮಣ್ಣಿನ ಕ್ವಾಲಿಟಿ ಜಾಸ್ತಿ ಮಾಡ್ತದೆ. ಓಕೆ ನೋಡಿ. ಅಲ್ಲಪ್ಪ, ಇದು ಎಲ್ಲಿ ತರಿಸಿದ್ದು? ಇದು ಝೆಪ್ಟೋ. ಓಕೆ. ಝೆಪ್ಟೋದಲ್ಲಿ ತರಿಸಿದ್ದು ವರ್ಮಿ ಕಂಪೋಸ್ಟ್ ಅಂತ. ಸೊ ಮಣ್ಣಿನ ಕ್ವಾಲಿಟಿನ ಹೆಚ್ಚು ಚೆನ್ನಾಗಿ ಇಡುತ್ತೆ ಅಂತ ಹೇಳ್ಬಿಟ್ಟು. ಅದು ಇದು ಬೋನ್ ಮಿಲ್ ಪೌಡರ್. ಇದು ಈಗ ಹೆಂಗಿದ್ರು ಹೂ ಬಿಡೋ ಪ್ಲ್ಯಾಂಟ್ಸ್ ಅಲ್ಲ, ಸೊ ಚೆನ್ನಾಗಿ ಹೂ ಬಿಡುತ್ತೆ. ಸೊ ಇದು ಬಂದ್ಬಿಟ್ಟು ಫರ್ಟಿಲೈಸರ್. ಸೂಪರ್. ಈಗ ಈ ಮೂರನ್ನು ಮಿಕ್ಸ್ ಮಾಡಿ ರೀಪಾಟ್ ಮಾಡಬೇಕು. ಓಕೆ, ಮಾಡಿರಿ. ಇದ್ರಲ್ಲಿ ಎಲ್ಲಿ ಕಲ್ತೀನಿ ನೀನು? ಹೀಗೆ ಕಲ್ತೀನಿ. ಅದೇ ಹಂಗೆ ಎಲ್ಲಿ ಇಂಟ್ರೆಸ್ಟ್ ಇತ್ತಲ್ಲ ಪ್ಲ್ಯಾಂಟ್ ಬಗ್ಗೆ. ಹಾಸ್ಪಿಟಲ್ ಅಂತೂ ಜಗ್ಗಿನೆಲ್ಲ ಗಿಡ, ಹಾಸ್ಪಿಟಲ್ ಫುಲ್ಲು ಗಿಡಗಳನ್ನ ಇಟ್ಬಿಟ್ಟಿನಿ. ಮಳಿಗೆ ಮೇಲೆ ಗಲೀಜು ಮಾಡಿಯಲ್ಲ? ಗಲೀಜು ಮಾಡಿಯಲ್ಲ? ಅದೇ ಅಲ್ಲ, ಫುಲ್ ಅಲ್ಲೆಲ್ಲ ರೋಸ್ ಗಿಡಗಳನ್ನ ಇದು ಮಾಡಿ. ಜಾಗ ಇಲ್ಲ, ಹಾಗಾಗಿ ಇಂಡೋರ್ ಪ್ಲಾಂಟ್ಸ್ಗೆ ಜಾಸ್ತಿ ಫೋಕಸ್ ಮಾಡ್ತಿರೋದು. ಸೂಪರ್. ಇದು ಸೇಮ್ ಹಿಂಗಿರುತ್ತಾ? ಹೌದು, ಬ್ಲ್ಯಾಕಿಶ್. ಅಷ್ಟೇ ಸಾಕಾ? ಇನ್ನೂ ಬೇಕು. ಸಾಕು ಅದನ್ನ ಹೆಂಗೆ ಪ್ಯಾಕ್ ಮಾಡ್ಬೇಕು ಹಂಗೆ ಉಳಿಸ್ಕೊಂಡಿರೋದು. ಇಷ್ಟೊಂದು ಬೇಕಾ ಎಲ್ಲದಕ್ಕ? ನಾನು ಒಂದೇ ಪಾಂಡಿಗಾರ ನೆನಪು. ಇದಾನೆ. ಇದು ಸ್ವಲ್ಪ ಅಷ್ಟೇ ಸಾಕಾ? ಓಕೆ. ಮಿಕ್ಸ್ ಇಟ್ಟಾ? ಮಿಕ್ಸ್ ಕರ. ಸೊ ಅನ್ನ ಸಾರು ಕಲಿಸ್ದಂಗೆ ಕಲ್ಸಕತ್ತೀನಿ. ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಹುಷಾರಿಲ್ಲ ಫ್ರೆಂಡ್ಸ್. ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ಹೌದಾ? ಹೌದು. ಸೊ ಯಾರೆಲ್ಲ ಇದು ರೋಸ್ ಪ್ಲಾಂಟ್ಸು ಅವರೆಲ್ಲ, ಸೊ ಯಾರ ಮನೇಲೆಲ್ಲ ರೋಸ್ ಪ್ಲಾಂಟ್ಸು ಆ ಥರ ಎಲ್ಲ ಹೊರಗಡೆ ಗಾರ್ಡನಿಂಗ್ ಮಾಡಿರ್ತೀರಲ್ಲ, ಅವ್ರು ಆರಾಮ್ಸೆ ಫರ್ಟಿಲೈಸರ್ ಮನೇಲೇ ಪ್ರಿಪೇರ್ ಮಾಡ್ಕೋಬೋದು. ಸೊ ಟಿಪ್ ಹೇಳ್ತೀನಿ, ಬೇಸಿಕ್ ಟಿಪ್ಪು. ಸೊ ಇವೆಲ್ಲ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿ ಇಂಡೋರ್ ಪ್ಲಾಂಟ್ಸ್ ಆಗಿರೋದ್ರಿಂದ ಸ್ಮೆಲ್ ಬಂದ್ಬಿಡುತ್ತೆ ಅಂತೇಳಿ ಅದನ್ನೇನು ಮಾಡ್ತಿಲ್ಲ ನಾನು. ಸೊ ಹೊರಗಡೆ ಪ್ಲಾಂಟ್ಸ್ ಏನು ಗಾರ್ಡನಿಂಗ್ ಮಾಡೋರಿಗೆ
ಬಾಳೆಹಣ್ಣಿನ ಸಿಪ್ಪೆ ದಿ ಬೆಸ್ಟ್ ಅಂದರೆ ಬಾಳೆಹಣ್ಣಿನ ಸಿಪ್ಪೆ. ಸೊ 3 ದಿನ ಫಸ್ಟು ಬಾಳೆಹಣ್ಣಿನ ಸಿಪ್ಪೆನ ಒಂದು 6ರಿಂದ 8 ತಗೊಳ್ಳಿ. ಆ ಸಿಪ್ಪೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 6ರಿಂದ 8 ಬಾಳೆಹಣ್ಣಿನ ಸಿಪ್ಪೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 3 ದಿನ ನೀರಲ್ಲಿ ಇಟ್ಟಿರ್ಬೇಕು. ಹಂಗೆ 3 ದಿನ ಆದಮೇಲೆ ಆ ಸಿಪ್ಪೆನೆಲ್ಲ ತೆಗೆದು ಬಿಸಾಕಿ ಅದೇನು ನೀರು ಸ್ಟೋರ್ ಆಗಿರುತ್ತಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಅದು 2ರಷ್ಟು ನೀರನ್ನ ಹಾಕಿ ಗಿಡಗಳಿಗೆ ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೂ ಬಿಡ್ತವೆ. ಇದು ಒಂದು ಹಾಗೆ. ಮತ್ತು ಇನ್ನೊಂದೇನೆಂದರೆ ಇನ್ನೊಂದು ಆಮೇಲೆ ಹೇಳುವಂತೆ ನೆಕ್ಸ್ಟ್ ಓಕೆ ಈ ಸ್ವಲ್ಪ ಆದ್ಮೇಲೆ ಹೇಳುವಂತೆ ಡನ್. ನಾವು ಇದೆಲ್ಲ ನಾನು ನಮ್ಮ ಮನೇಲಿ ಮಾಡ್ತೀನಿ. ಅಲ್ಲ ನಾವು ಇನ್ನೊಂದು ಟಿಪ್ಸ್ ಆಮೇಲೆ ಹೇಳ್ತೀವಿ ಅನ್ನೋದು ಹೆಂಗೆ ಗೊತ್ತಾ, ಈ ಇಂಟರ್ವ್ಯೂ ಥರ ಕೊನೆವರೆಗೂ ನೋಡಿ ಒಂದು ಸಖತ್ತಾಗಿ ಪಾಯಿಂಟ್ ಇರುತ್ತೆ ಅಂತಾರಲ್ಲ ಆ ಥರ ನಿಮ್ಗೆ ಅಲ್ಲಲ್ಲ ಒಂದು ಟಿಪ್ ಕೊಡ್ತಾ ಇರ್ತೀವಿ. ಯಾಕಂದರೆ ನೀವೇನೋ ಸ್ವೀಟ್ ತಿನ್ಬೇಕಾದ್ರೆ ಅಲ್ಲಲ್ಲ ಒಂದು ಬಾದಾಮಿ ಗೋಡಂಬಿ ಸಿಕ್ಕರೆ ಎಷ್ಟು ಮಜಾ ಇರುತ್ತೋ ಆ ಥರ ಇದು. ಯಾವ ಕೈ ಕೆಸರಾದರೆ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದೆಯು. ಮಿಕ್ಸ್ ಕರೋ ಯಾರ್, ಚೆನ್ನಾಗಿ ಮಿಕ್ಸ್ ಮಾಡಿ. ಸಹವಾಸ ದೋಷದಿಂದ ಕೆಟ್ಟಿರಬಹುದೇ ನೀನು. ಕೆಟ್ಟೋಗ್ಬಿಟ್ಟದ ಆಲ್ರೆಡಿ. ಅವಾಗ ಮಾದೇ ತಿರುಗಿ ಮಾಡ್ತಿದ್ದೆ, ಈಗ ಇದು ಮಾಡಕ್ಕೆ ನಿಜ ಮಾಡ್ಲಿಕ್ಕೆ ಕಲ್ಸಂಗೆ ಕಲ್ಸಕತ್ತಿ. ಬ್ಲೆಂಡ್ ಆಗ್ಬೇಕಿದೆ. ಹೌದು. ಮೊದಲನೇ ಯಾವುದು ಪ್ಲಾಂಟ್ ಅದಂತೆ ಆ್ಯಂಥೋರಿಯಮ್ ಅಲ್ಲ, ಹೇಗೆ ಅದು ಪಾಟ್ ಸಾಕಲ್ಲ ಇಷ್ಟು ಮಿಕ್ಸ್. ಎಸ್ ಸಾಕು. ಓಕೆ ಓಕೆ ಫ್ರೆಂಡ್, ಪಾಟ್ ಕೊಡ್ಲಾ ಫ್ರೆಂಡ್? ಕಟ್ ಮಾಡೋದು. ಈ ಪಾಟ್ ಎಲ್ಲಿ ತಗೊಂಬಂದು? ಇದು ಅಲ್ಲೇ ನರ್ಸರಿಯಲ್ಲಿ ತಗೊಂಡಿರೋದು. ಹಾಂ. ಸೊ ಇದು ಟಿಶ್ಯೂ ಥರ ಕೊಟ್ಟಿದ್ದಾರಪ್ಪ ಈ ಹೋಲಿಗೆ ಫಿಲ್ ಮಾಡೋಕ್ಕೆ. ನೀರು ಹಾಕಿದ ತಕ್ಷಣ ಫುಲ್ ಎಲ್ಲ ಮಣ್ಣು ಹಿಡಿಬಾರ್ದಂತೆ, ಪ್ಲೇಸ್ ಮಾಡ್ಬೇಕಂತೆ. ಓಕೆ, ಆಮೇಲೆ ಮಣ್ಣು ಹಾಕ್ಬೇಕಾ? ಎಸ್. ಸೂಪರ್. ಸೊ ಇದ್ರ ಜೊತೆಗೆ ನಾವು ಇದು ತೆಂಗಿನಕಾಯಿ ಜುಬ್ರ ಹಾಕ್ಬೋದು, ಬರುತ್ತಲ್ಲ ಅದು ಕೂಡ ಹಾಕ್ಬೋದು. ಅದೇನಂದ್ರೆ ತೇವಾಂಶ ಕಾಪಾಡ್ತೈತೆ. ವೆರಿ ಗುಡ್. ಬಟ್ ನಮ್ಮ ಮನೇಲಿ ಇಲ್ಲ ಫ್ರೆಂಡ್ಸ್, ಸೊ ಹಂಗಾಗಿ ನಾನು ಹಾಕ್ತಿಲ್ಲ ಫ್ರೆಂಡ್ಸ್. ಓಕೆ, ಒಂದು 25% ಆಫ್ ಮಣ್ಣು ಹಾಕಿ ಎಲ್ಲ ಗೊತ್ತುಬಿಡು ಎಲ್ರಿಗೂ, ಬಟ್ ಸ್ಟಿಲ್ ವಿ ಆರ್ ಟೆಲ್ಲಿಂಗ್ ಬ್ರೋ. ಎಸ್. ಇದು ಆ್ಯಕ್ಚುಲಿ ಗ್ರೋಯಿಂಗ್ ಪಾಟ್ ಪಾಪ. ಇದರಲ್ಲೇ ಹೌದು, ಗ್ರೋಯಿಂಗ್ ಪಾಟ್ ಇಷ್ಟು ದಿನ ಇತ್ತು. ಬಾಯ್ ಬ್ರೋ. ಹಾಕ್. ಹೋಗಮ್ಮ ನೀವು ಹೊಸ ಮನೆಗೆ. ನೀಟಾಗಿ ಹಾಕ್ಲಿ, ತಿರುಗಿಸ್ನಾ ಹಾಕಲ್ಲಿ ಫಸ್ಟ್. ಕೈತಾಯಿ ನಾನು ಹಾಕ್ತೀನಿ. ಹಾಕ್, ತಿರುಗಿಸ ನೀಟಾಗಿ ಹಾಕ. ಈಗ ಒಂದು ಪಾಟ್ ಕಂಪ್ಲೀಟ್ ಆಯಿತು. ಸರಿ ಗಿಡದು ಇನ್ನೊಂದು ಆಯ್ತಾ? ಅಷ್ಟೇ. ಇದು ಗ್ರೋಯಿಂಗ್ ಪಾಟ್ ಒಳಗೆ ಮ್ಯಾಗ ಇನ್ನೊಂದು ಪಾಟ್ ಇತ್ತಲ್ಲ. ಸರಿ, ಇದಕ್ಕೆ ಟಿಶ್ಯೂ ಹಾಕಿದ್ಯಾ? ನಮ್ಮ ಮಣ್ಣು ಹಾಕ್ತೀನಿ, ಇಟ್ಕೊಳ್ಳಿ. ಹಾಕಿ ನಾನು ಇಡ್ತೀನಿ. ಕರೆಕ್ಟಾ? ಕಾಳು ತೆಗಿಬೋದಾ? ತೆಗಿ, ಅದು ಮಣ್ಣೆ ಬಿಡಿ, ಏನಾಗಲ್ಲ. ಹೌದಾ? ಕೊಡ, ಪಾಟ್ ಕೊಡು. ಸಿಕ್ಕಿತ್ತಲ್ಲ? ವಾವ್, ಚೆನ್ನಾಯ್ತಲ್ಲ? ಯಾಕೆ ನಾ ಇಸ್ಕೊಂಡು ಹೇಳಿದೆ? ಯಾಕೆ? ಮೊದಲು ದೊಡ್ಡ ಕೈ ಆಗ್ತದೆ, ಪಟ್ ಪಟ್ ಆಗ್ಬಿಡ್ತದೆ. ಐದಾರು ಸರಿ ಹಾಕಿ ಬಂದಿರ್ಬೋದು. ಸೊ ಇವ್ರು ಏನು ಮಾಡಿರ್ತಾರೆ ಅಂದರೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಜಾಸ್ತಿ ತೆಂಗಿನಕಾಯಿ ಜುಬ್ರದಲ್ಲೇ ಇತ್ತಿದ್ದು ಪಾಪ. ಸಾಕು ನೋಡಿ.
ಸಾಕು. ಕಟ್ಕೊಂಡಂತೆ ಹ್ಞೂ ಗಟ್ಟೈತಾ. ಈಗ ಉಸಿರು ಬಂದೈತೆ ಇದಕ್ಕೆ. ಓಕೆ ಫ್ರೆಂಡ್, ಬೆಳ್ಳು ಕಾಣಾಗತ್ತೆ ನೋಡ್ರಿ. ಇಲ್ಲ ರೆಡಿ, ಈಗ ಒಂದು ರೆಡಿ. ಎಸ್, ಇಲ್ಲಲ್ಲ ಸ್ವಲ್ಪ ಅನಿಸ್ತತಿ ಓಕೆ. ಈ ಕರೆಕ್ಟ್ ನೋಡು, ಹಾಕು. ಗಸಗಸೆ ಪುಡಿದಂಗೆ ಇದೆ. ಸಾಕು ಬಿಡು. ಸೊ ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರ್ತದೆ ಈ ಬೋನ್ ಮಿಲ್ ಪೌಡ್ರಲ್ಲಿ. ಸಾಕು, ಇನ್ನು ಸ್ವಲ್ಪ ಸಾಕು ಬಿಡು. ಬಿಡ ಇದು ಒಳ್ಳೆ ಹೆಂಗೈತಂದ್ರೆ ನ್ಯೂಸ್ ಪೇಪರ್ ಸುಟ್ರೆ ಬೂದಿ. ಕೈಗೇನಾಗಲ್ಲ, ಗ್ಲೌಸ್ ಹಾಕೊಂಡೇ ಮಾಡ್ಬೇಕಂತ ಏನೈತಾ? ಏನಾಗಲ್ಲ. ಅಲ್ಲ ಮಣ್ಣೇನಾಗಲ್ಲ, ನೀವು ಕೆಮಿಕಲ್ ಏನಾಯ್ತು ಇದೇನಾಗಲ್ಲ. ಎಲ್ಲ ನ್ಯಾಚುರಲ್ ಕೆಮಿಕಲ್, ಏನಾಗಲ್ಲ. ನಾವು ಅದನ್ನ ಹೇಳ್ಬೇಕಲ್ಲ ಪ್ರಿಕಾಷನ್. NPK ಅಂಥದ್ದೆಲ್ಲ ಆದ್ರೆ ಅವ್ರು ಫುಲ್ ಕೆಮಿಕಲ್ ಇರ್ತಾವೆ. ಅದು NPK ಅನ್ನೋದೊಂದು ಮಾತಾಡಿಸ್ಬೇಕು. ಹಾಂ ಸರಿ. ಅದು NPK ಅನ್ನೋದಾದ್ರೆ ಫುಲ್ ಕೆಮಿಕಲ್ ಇರ್ತಾವ. ಅವಾದ್ರೆ ಗ್ಲೌಸ್ ಅವಶ್ಯಕತೆ ಇರುತ್ತೆ. ಏನಿಲ್ಲ, ಊರಾಗೆಲ್ಲ ಸಿಕ್ಕಂದ್ ನೋಡ ಅಷ್ಟೇ. ಆದ್ರೆ ಕೈಯೆಲ್ಲ ಮಣ್ಣು ಇರಲಿ, ಕೈ ಮಣ್ಣಾಗಬೇಕು ಆ್ಯಕ್ಚುಲಿ. ನಾನು ಗ್ಲೌಸ್ ಹಾಕತೀನಿ ಅಂತ ಹೇಳಿದೆ ಫ್ರೆಂಡ್ಸ್, ಬೇಡ ಅಂತ ಹೇಳಿದೆ. ನಾನೇ ಬೇಡ ಅಂತ ಹೇಳಿದೆ. ಕೈ ಮಣ್ಣಾಗಲಿ, ಮಣ್ಣು ಮುಟ್ಲಿ, ಸ್ಪರ್ಶ ಅನುಭವಿಸ್ಲಿ ಅಂತ ನಾನು ಬೇಡ ಅಂತ ಹೇಳಿದೆ ಬಿಡ. ಇವತ್ತು ವಿಶ್ವ ಪರಿಸರ ದಿನಾಚರಣೆ. ನಾವು ವಿಶ್ವದಲ್ಲಿರೋ ಪರಿಸರನ ಈ ಥರ ಕೈಯಲ್ಲಿ ಮುಟ್ಟಿದ್ರೆ ತುಂಬ ಒಳ್ಳೇದಂತ ಹಂಗೆ ಅನಿಸುತ್ತೆ. ಅದಕ್ಕೆ ಈ ಥರ ಹೇಳಿದೆ ಬ್ರಾ. ಓಕೆ, ಈಗ ಕೊಡಿ ಬ್ರಾ ಅದು ಪಾಟ್. ಹೊಸ ಪಾಟ್ ಕೊಡ್ತೀರಾ? ಬ್ಲ್ಯಾಕ್. ಯಾ ವಿಲ್ ಗೋ ಫಾರ್ ಬ್ಲ್ಯಾಕ್. ಸರಿ, ಒಂದು ನೀನು ಹಾಕು, ಒಂದು ನಾನು ಹಾಕು. ಕೊಡಿ. ಇಟ್ಟೆ ಅಲ್ಲಮ್ಮ, ಫಸ್ಟ್ ಮಣ್ಣು ಹಾಕಿದ ಮುಂಚೆ ಇದರಲ್ಲಿ ಕಟ್ ಮಾಡಿ ಹೇಳಿ ಭಾಗ. ನಿಧಾನ ಕೈ ನೋಡ್ಕೊಬೇಡ, ಬೇರೆ ಅಂತ ನೋಡಿ. ಇಲ್ಲಾಂದ್ರೆ ನನಗೆ ಆ ಪ್ಲಾಂಟ್ಸ್ ತಂದಾಗ ತುಂಬ ನನಗೆ ಖುಷಿ ಕೊಟ್ಟಿದ್ದು, ತುಂಬ ಇಷ್ಟವಾದಂಥ ಪ್ಲಾಂಟ್ ಅಂದರೆ ಇದು ನೋಡ್ರಿ. ಹಿಂಗ ಇಲ್ಲಿಂದ ಆ್ಯಕ್ಚುಲಿ ಚಿಕ್ಕದಿತ್ತು, ಇಷ್ಟೇ ಈ ಲೆಂತಲ್ಲಿ ಇದ್ದಿದ್ದು. ಇದು ಈ ಲೆಂತಲ್ಲಿ ಇದ್ದಿದ್ದು ನಾನು ತಂದಾಗ. ಅದು ಹೆಂಗೆ ಬೆಳೀತೋ ಏನೋ, ಜಾಸ್ತಿ ಕೇರೆ ಮಾಡಿಲ್ಲ ಇದಕ್ಕೆ. ಹೌದು, ನನ್ನ ಪಾಡಿಗೆ ತಾನು ಬೆಳ್ಕೊಂಡೋಯ್ತು. ಎಸ್, ಸಂತೋಷ ತರ. ತುಂಬ ಇಷ್ಟ. ಸಂತೋಷ ತರ. ಸರಿ, ತೆಗಿಯೋದ್ರಾಗ ಒಂದೋಗಿ ಅದು 2 ಗಿಡ ಆಗಿರೋದ್ರಿಂದ ಅದನ್ನ ನಾವು ಬೇರ್ಪಡಿಸ್ಬಿಟ್ಟು 2 ಪಾರ್ಟಲ್ಲಿ ಒಂದೊಂದು ಹಾಕುತ್ತೇವೆ. ಸರ್ಕಸ್ ಇದೆ ಫ್ರೆಂಡ್ಸ್. ಒಳಗೆ ಎಷ್ಟು ಚಂದ ಐತೆ. ಇನ್ನೊಂದು ಒಳಗೆ ಬೇರು ಅಮ್ಮಿ 2 ಒಂದೇ ಮೀ. ಇದು ಬೇರೆ ಮಾಡೋದು ಬೇಡ, ಇರಲಿ ಮಾಡ್ಬೋದಾ? ಮಾಡಿ. ನೀನು ಹೆಂಗೆ ಮಾಡುತ್ತೆ ನೋಡಿ, ನೋಡೋಣ, ಟ್ರೈ ಮಾಡ್ತೀನಿ. ನಿನ್ಸ್ಕೊ ಫಸ್ಟ್. ಇದ್ರ ಮೇಲೆ ಫ್ಲಾಟ್ ಮಾಡುತ್ತೆ, ನಿನ್ಸ್ಕೈ. ಬಿಸ್ತಿದೆ, ಇರ್ಲಿ ಬಿಡು, ಒಳ್ಳೇದಲ್ಲ. 2 ಒಂದೇ ಮುದ್ದು ಅದು. ಓಕೆ, ಏನಿಲ್ಲ, ಫುಲ್ಲು ಬೇರೆ. ಹೌದು. ಆಲ್ರೆಡಿ ಥರ ಐತಲ್ಲ ಇದು. ಇದು ಆ್ಯಕ್ಚುಲಿ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನೀರಲ್ಲಿ ಕೂಡ ಸೇಮ್ ಮನಿ ಪ್ಲಾಂಟ್ ಹೆಂಗೆ ಗ್ಲಾಸಲ್ಲಿ ಹಾಕ್ಬಿಟ್ಟು ಇದು ಮಾಡ್ತೀವೋ ಹಂಗೆ ಮಾಡಿದ್ರು ಕೂಡ ಇರುತ್ತೆ. ಸೂಪರ್. ಆಯ್ತಲ್ಲ, ಇದು ನನ್ನ ಚಿಕ್ಕದು ಚಿನ್ನಾರಿ ಚಿನ್ನಿ. ಎಸ್, ಹಾಯ್, ವೆಲ್ಕಮ್ ಟು ದ ವರ್ಲ್ಡ್. ಓಕೆ, ಕೀಪ್ ಇಟ್ ಅಸೈಡ್. ಹಾಂ, ಅದೆಲ್ಲ ಒಂದೇ ಇರಲಿ. ಇನ್ನೊಂದು ಬೇಡ, ಅದೆಲ್ಲ ಒಂದೇ ಇರಲಿ. ಇದೊಂದು ಚಿಕ್ಕದು ಒಂದೇ ಇರಲಿ ಅಲ್ವಾ? ಅದ ಮಲಗಿಸಿ, ಸೈಡಿಗೆ ಈ ಕಡೆಗೆ ಮಲಗಿಸಿ. ಹಿಂಗೆ ತಗ, ಇದ್ರಾಗಿರೋದೆಲ್ಲ ಹಾಕು. ಇದ್ರಾಗಿರೋದು ಮೇನ್ ಹಾಕು, ಅದು ಚೆನ್ನಾಗೈತೆ ಇದ್ರದ್ದು. ಈಗ ನಾನು ಹಾಕ್ತೀನಿ. ಇದಿಷ್ಟು ಹಾಕು, ಕೆಳಗೆ ಬಿದ್ದೈತಲ್ಲ, ಇದೆಲ್ಲ ಅದರದ್ದೇ, ಆ ಪಾಟದೇ ಇದು. ಅದಕ್ಕೂ ಬೇಕಾ? ಇದು ತಗ, ಹಂಗಂದ್ರೆ ಇದು ಸ್ವಲ್ಪ ಮಿಕ್ಸ್ ಮಾಡೋಣ. ಮಾಡಿ. ಇದು ಹಾಕಿವಲ್ಲ ಇದರಲ್ಲಿ ಎಸ್, ಗೊಬ್ಬರ. ಇನ್ನು ಸ್ವಲ್ಪ ಹಾಕು.
ಈ ಗಿಡ ದೊಡ್ಡ ಗಿಡ ಇರ್ತೇವೆ ನೀನು ಇಲ್ಲ ಸಣ್ಣದು ಹೇಳೋದು. ಸಣ್ಣದು ಇಡ್ತೆ ಅಂದರೆ ಅಮ್ಮಿ ಸಣ್ಣದಕ್ಕೆ ದೊಡ್ಡ ಪಾಟ್ ವೇಸ್ಟ್ ಅಮ್ಮಿ. ದೊಡ್ಡದಾಗುತ್ತಲ್ಲ ಅದು, ಇಟ್ ಗ್ರೋಸ್ ಅಪ್ಪ. ಆಯ್ನಪ್ಪ. ಹ್ಞೂ ಸರಿ ಇಡಪ್ಪ. ಹಾಕು 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 ಇನ್ನೂ ಹಾಕು. ಬೇಡವಾ? ಸಾಕ್ಬಿಡು ಸಾಕ್ಬಿಡು. ನೋಡು ನೀರು ಇಟ್ಟಿದ್ದ. ನೋಡು. ಹ್ಞೂ ಸರಿ ಹಾಕು ಕರೆಕ್ಟ್ ಐತೆ ಹಾಕು. ಸೆಂಟ್ರಿಗೆ ತೊಗೊಂಬ ಅದನ್ನ. ಹಾಂ ಗಿಡ ಸೆಂಟ್ರಿಗೆ ಮಾಡು. ಹಂಗೆ ಎಲ್ಲೂ ಬಂತು ನೋಡಿ. ಬೇರು ಸೈಡ್ ಸೈಡಿಗೆ ಚಿಂತೀನಿ ನೀರು ಹಾಕು. ಸ್ವಲ್ಪ ಹಾಕಿ ಮಣ್ಣು ಇದಕ್ಕೆ, ಯಾಕಂದ್ರೆ ಡೈರೆಕ್ಟ್ ಬೇರೆ ಮುಖಾಂತರ ಇಡಾಕತ್ತೀವಿ. ಸಪೋರ್ಟ್ ಗಟ್ಟಿ ನಿಂದಿರ್ಬೇಕಿದು. ನೀಟಾಗುತ್ತೆ. ಓಕೆ ಫ್ರೆಂಡ್, ಒಂದಾಯ್ತಾ? ಏನೋ ಅಂದೆಲ್ಲ. ಆ್ಯಕ್ಚುಲಿ ನಾನು ಏನಪ್ಪ ಅಂತಂದರೆ ಈ ಹೂವಿಂದು ಇದನ್ನು ಗಿಡನ ಇದಕ್ಕೆ ಹಾಕೋದು ಬೇಡ ಅಂತ ಹೇಳಕತ್ತೀನಿ. ಇಲ್ಲ ಇದಕ್ಕೆ ಹಾಕ್ಲೇಬೇಕಂತ ಆಗಾಕತ್ತಾರ. ಏನಂದೆಲ್ಲ ಭಾರಿ ಇತ್ತು ನನಗೆ ಈ ಪಾಟ್ನಾಗ ಒಂದನೇ ಗಿಡ ಇಡ್ಬೇಕಂತ ಭಾರಿ ಇತ್ತು. ಇವತ್ತು ಬೇಗೇರಿತ್ತು ಬಾ ನಾನು ಹೆಂಗ ಮಸ್ಪೆಟ್ ಹಿಡಿಯತ್ತಮ್ಮ. ನಾನು ನೋಡಕ್ ಕುಂತೀನಿ ಈ ಗಿಡ ಬಲ್ಲ ಇದ್ರಾಗ. ಅಯ್ಯೋ ಮಣ್ಣು ಜಾಸ್ತಿ ಆಯ್ತು ಬೇ. ನಗು ನಗು ಅಂದೆ ನಾನು ನಗು. ಓಕೆನಾ? ಒಂದು ಕರೆಕ್ಟ್ ಇದಾಯ್ತಲ್ಲ ಅದು. ಅಯ್ಯ ಹೋಗುತ್ತೆ ಅಲ್ಲೇ. ಸ್ವಲ್ಪ ಮಣ್ಣು ಹಾಕ್ಬಿಡ ಆ ಕಡೆ ಈ ಕಡೆ. ಅಷ್ಟೇ ಸಾಕಲ್ಲ ಇದಕ್ಕೆ? ಗಲೀಜಾದ್ರೆ ತೊಳಿಬೇಕು ಬೇ ನೀನು. ವೈಟ್ ಇರೋದೆ ಗಲೀಜು ಹಾಕ, ನೀನೇನಿರೋದು ತೊಳ್ಯಾಕ. ಹೆಂಗೆ ನೋಡ ತೊಳೆದ್ಮೇಲೆ ಹೆಂಗೆ ಕಾಣ್ತದೆ ಅಂದ್ರೆ ಮೆಂಟ್ಲಾಗ್ಬೇಕು. ಹಂಗೆ ಯಾರು ನೋಡಿದಿರ ಫಸ್ಟಿಗೆ ಯಾರು ಗಿಡ ಯಾರು ಇಟ್ಟರೆ ಮಸ್ತ್ ಇಟ್ಟರಲ್ಲ ಮಗ ಬಂದು. ಸೂಪರ್ ಆಯ್ತು ಫ್ರೆಂಡ್ಸ್. ಇದೆಲ್ಲ ಅಲ್ಲೇ ಮಾಡ್ಕೊಂತ ಬಂದಿರೋದು. ಆಲ್ರೆಡಿ ಅದು ಮುಟ್ಟಕ್ಕೆ ಹೋಗಲ್ಲ ನಾವು ಇವಾಗ. ಸೆಟಲ್ ಮಾಡ್ಬಿಟ್ಟಿದೀವಿ ಅಲ್ಲೇ. ಅದ್ರ ಪಂಚಾಯತಿ ಬಗೆಹರುತ್ತೆ. ಇವೇನು ಸೊಳ್ಳೆನಾ ಹೆಂಗ ಹಾರಾಡಕತ್ತ ನೋಡು. ಒಬ್ಬ ಕ್ಯಾಮ್ರಾ ತುಂಬ ಅವೇ. ಎಸ್ ಕಂಪ್ಲೀಟೆಡ್. ಸಾಕು ಸಾಕು. ನೀರು ಹಾಕು. ಇನ್ನೊಂದು 4 ಪ್ಲಾಂಟ್ಸ್ ತರಲ್ಲ. ಸಾಕಾಯ್ತಾ? ನಿಜ ರೈತರು ಗ್ರೇಟಪ್ಪ. ದಿನ ಬೆಳಗ್ಗಿಂದ ಹಿಡಿದು ಸಾಯಂಕಾಲ ಆದರೂ ಎಷ್ಟು ಕೆಲಸ ರೈತರಿಗೆ ಸಲ್ಯೂಟ್. ಓಕೆ ಡನ್ ಶೋ. ಈಗ ಪ್ಲೇಸ್ಮೆಂಟ್ ಅದು ಸ್ವಲ್ಪ ನೀರು ಕೈ ತಗೊಂಡ್ಬಂದು ಎಲ್ಲ ಹೊರ್ಸ್ಕೊಂಡು ಪಾಟ್ಗಳು. ಎಸ್ ಸೊ ಎಸ್ ಎಲ್ಲ ಪ್ಲ್ಯಾನ್ಸ್ನೂ ನೀಟಾಗಿ ಅರೇಂಜ್ ಮಾಡಿ ಸೆಟ್ ಮಾಡಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡೋಷ್ಟಿಗೆ ಸಾಕಾಗೋಯ್ತು. ಸೊ ಅದರದ್ದೇ ಆದಂಥ ಜಾಗಕ್ಕೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಇಷ್ಟರಲ್ಲೇ ಸಂತೋಷ್ ಅವರು ಕೂಡ ಹೊರಗಡೆ ಹೋದರು. ಸೊ ಇಸ್ ಬನ್ನಿ ನೋಡೋಣ. ಸೊ ಇದು ಆವಾಗಲೇ ಹೇಳ್ದಂಗೆ ಇವೆಲ್ಲ ಓಲ್ಡ್ ಪ್ಲ್ಯಾಂಟ್ಸು. ಫರ್ಟಿಲೈಸರ್ ಎಲ್ಲ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಇನ್ನು ಹೂ ಬಿಡುತ್ತೆ ನೋಡುವ. ಸೊ ಇದು ಬಂದ್ಬಿಟ್ಟು ನನ್ನ ಮೋಸ್ಟ್ ಫೇವ್ರೆಟ್ಟು ಫಿಗ್ ಪ್ಲ್ಯಾಂಟ್ ಅಂತ. ತುಂಬ ದಿನದಿಂದ ಅಂದ್ಕೊತಿದ್ದೆ ತೊಗೊಳ್ಳೋಣ ಅಂತ. ಫೈನಲಿ ಈ ಜಾಗಕ್ಕೆ ಇಡಬೇಕು ಅನ್ನೋ ತುಂಬ ಆಸೆ ಇತ್ತು. ಹೇಗೆ ಕಾಣಿಸ್ತಿದೆ ಹೇಳಿ? ಸೊ ಹಾಗೆ ಇದು ರಬ್ಬರ್ ಪ್ಲ್ಯಾಂಟು. ಸೊ ಇನ್ನೊಂದು ಇದು ಬಂದುಬಿಟ್ಟು ಝೀಝಿ. ಸೊ ಇದ್ರ ಜೊತೆ ಆಲ್ರೆಡಿ ನೋಡ್ದಂಗೆ ಬೆಡ್ರೂಮಲ್ಲಿ ಇಟ್ಟಿದ್ದೀನಿ ಒಂದು. ಇದೊಂದು ಎಕ್ಸ್ಟ್ರಾ ಹೂವಿನ ಗಿಡ ಇಷ್ಟ ಆಯಿತು ಅಂತ ತೊಗೊಂಡು ಬಂದಿದ್ದೀನಿ. ಸೊ ಹಾಗೆ ಆವಾಗಲೇ ಒಂದು ಟಿಪ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೆಕೆಂಡ್ ಟಿಪ್ಪು ಏನಪ್ಪ ಅಂತಂದರೆ
ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಆಲ್ ಕೆಲವ್ರಿಗೆ ಗೊತ್ತಿರುತ್ತೆ ಅಂದ್ಕೊತೀನಿ. ಏನಪ್ಪ ಅಂದರೆ ಗಿಡಗಳು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಇವಾಗ ಮಲ್ಲಿಗೆ ಹೂವು ಆಗಿರಲಿ ಅಥವಾ ಗುಲಾಬಿ ಹೂವು ಆಗಿರಲಿ ಚೆನ್ನಾಗಿ ಚೆನ್ನಾಗಿ ಹೂ ಬಿಡಬೇಕು ಅಂತ ಅಂದರೆ ಏನದು ಚೆನ್ನಾಗಿ ಹೂ ಬಿಡಬೇಕು ಅಂತಂದರೆ ಇದು ಆಡಿನ ಇಕ್ಕಿ, ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರುತ್ತೆ ಅಂದ್ಕೊತೀನಿ. ಆಡಿನ ಇಕ್ಕಿ ಏನಿರುತ್ತಲ್ಲ ಅದನ್ನ ಚೆನ್ನಾಗಿ ಏನಂತಾರೆ ಹಸಿ ಇರಬಾರ್ದು, ಚೆನ್ನಾಗಿ ಸ್ವಲ್ಪ ಒಣಗಿರ್ಬೇಕದು. ಒಣಗಿದ್ನ ಸ್ವಲ್ಪ ಪುಡಿ ಥರ ಮಾಡಿಬಿಟ್ಟು ನೀಟಾಗಿ ಮಣ್ಣಿಗೆ ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಿಡುತ್ತೆ ಹೂವು. ಸೊ ಎಸ್, ಟ್ರೈ ಮಾಡಿ. ಸೊ ಎಸ್, ಇದಿಷ್ಟ ಆಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಎಲ್ರಿಗೂ ಹ್ಯಾಪಿ ಎನ್ವಿರಾನ್ಮೆಂಟ್ ಡೇ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಐ ಹೋಪ್ ನನ್ನ ಒಂದು ಚಿಕ್ಕ ಪುಟ್ಟ ಟಿಪ್ಸ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಕಮೆಂಟಲ್ಲಿ ತಿಳಿಸಿ ರಿಸಲ್ಟ್ ಬಂತೋ ಇಲ್ಲ ಅಂತ. ಸೊ ಅಲ್ಲಿವರೆಗೂ ಬಾಯ್.